ಫಾರ್ ದ ಫಸ್ಟ್ ಟೈಮ್ ಚೌರಿ ಹಾಕಿಟ್ಟಿದ್ವಿ ನೋಡ್ರಿ. ರೇಷ್ಮಾ ನಾಯಕ್ ಅವರು, ಜ್ಯೋತಿ ನಾಯಕ್ ಅವರು, ಸಾವಿತ್ರಿ ಅವ್ರ ತಾತ ಅವ್ರ ಬುಲೆಟ್ ರೀ. ಅವ್ರ ಪಾಯಸ ಮಾಡಿದಾರ. ರಚಿತಾರಾಮ್ ರಚು ಗೈಸ್ ನೋಡ್ರಿ, ನೈಟ್ ಫಂಕ್ಷನಿಗೆ ರೆಡಿ ಆಗಿದೀವಿ. ಬಾಲೆ ಹಿಂಗ್ ರೆಡಿ ಆಗಿದೀವಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಹೆಂಗ್ ಕಾಣಕತ್ತೀನಿ. ನೋಡೆ ಮಸ್ತ್ ಕಾಣಕಂತಿ. ನಾನೇ ಮಸ್ತ್ ಕಾಣಕತ್ತೀನಿ. ಫಾರ್ ದ ಫಸ್ಟ್ ಟೈಮ್ ಚೌರಿ ಹಾಕಿಟ್ಟಿದ್ವಿ ನೋಡ್ರಿ. ಇದಕ್ಕಿನ್ನ ಏನು ಹೆಸರಿಡ್ತಾರ ಗೊತ್ತಿಲ್ಲ, ಯಾರು ಹೆಸರಿಡಲ್ಲ. ಆ್ಯಕ್ಚುಲಿ ನಂಗೆ ಇಷ್ಟ ಆದ್ರೆ ಮುಗಿದ್ ಗೈಸ್, ಯಾರು ಮಾತು ಕೇಳೋದಿಲ್ಲ. ಇಷ್ಟ ಆಗೈತಿ, ಸೊ ಹಾಕ್ಕೊಂಡಿದ್ದೀನಿ. ಓಕೆ, ಅಲ್ಲಿ ಹೇಗೆ ನಡೀತಾ ಫಂಕ್ಷನ್ ಅಂತ ತೋರಿಸ್ತೀನಿ. ಹೆಂಗೆ ಸ್ಟೇಜ್ ಐತಿ, ಹುಡುಗಿ ಹೆಂಗದಾಳ ಎಲ್ಲ ತೋರಿಸ್ತೀನಿ. ಹಾಗೆ ಆ ಬ್ಲಾಗ್ನ ನೋಡ್ತಾ ಇರ್ರಿ. ಅಮೂಲ್ಯ ಮುಂದೆ ಹೇಳ, ನಾವೀಗ ಹೊರಡ್ತೀವಿ. ಓಕೆ ಹಾಯ್ ಹಾಯ್. ಓಕೆ ಗೈಸ್, ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರ್ರಿ. ನೋಡ್ರಿ ಕ್ರಷರ್ ಬಂದೈತಿ. ಇವಾಗ ಕಲ್ಯಾಣ ಮಂಟಪ ಕಡೆ ಹೊಂಟಿದ್ದೀವಿ. ಇವ್ರು ನೋಡ್ರಿ ಫುಲ್ ಕಾಂಪಿಟೇಷನ್ ನಡೆಸಿಬಿಟ್ಟಾರ. ನನಗೆ ಜಾಗ ಇಡೀರಿ ಗೈಸ್. ನೋಡ್ರಿ ಫುಲ್ ವೆಲ್ಕಮ್. ನೋಡ್ರಿ ನಾವು ಹೋಗಕ್ಕೆ ಹುಡುಗಿ ಕಾರ್ ಕೂಡ ಬಂದಿತ್ತು. ಕರೆಕ್ಟ್ ಟೈಮಿಗೆ ನಾವು ಕೂಡ ಹೋಗಿದ್ವಿ. ಹುಡುಗಿ ಕಾರ್ನಾಗ ಇದ್ದಾಳ ಅನ್ಸುತ್ತಾ. ನೋಡಂಬರಿ ಗೈಸ್ ಹೇಗಿದ್ದಾಳೆ ಹುಡುಗಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಐತಲ್ಲ. ನೋಡ್ರಿ ಹುಡುಗಿ ಬರ್ತಾಳೆ ಇವಾಗ. ವೆಲ್ಕಮ್ ಮಾಡಕಂತಾರ. ನೋಡ್ರಿ ಇವರೆಲ್ಲರೂ ಹುಡುಗಿನ ವೆಲ್ಕಮ್ ಮಾಡಕ್ ನಿಂತಿದ್ದಾರ. ಈಗ ಎಲ್ಲ ವೆಲ್ಕಮ್ ಇನ್ನ ಅಲ್ಲಿ ಎಲ್ಲ ಸ್ಟೇಜ್ ಮ್ಯಾಗಲ್ಲ ಇರೋದು. ಹುಡುಗಿ ನೋಡಂತಡ್ರಿ ಹೆಂಗದಾಳ ಅಂತೇಳಿ. ಸ್ವಂತ ಅವ್ರ ಏನು ಮಾವನ ಮಗಳ್ರಿ. ಆ ಹುಡುಗನ ಮಾವನ ಮಗಳ. ಅಮ್ಮು ನಿನ್ ಮೂಗ್ ಮೊದಲೇ ಇಷ್ಟು ದೊಡ್ಡದೈತಿ, ಇಷ್ಟು ಮಾಡ್ತೀಯಲ್ಲ ಅಮ್ಮು. ಅಮ್ಮುಲ್ ಹೆಂಗ್ ರೆಡಿ ನೋಡ್ರಿ ಚಂದಾಗಿ ಅಮ್ಮು. ಈಕಿ ನೋಡ್ರಿ, ಈಕಿ ಹುಡುಗಿ ಅಲ್ಲ ರೀ ಗೈಸ್. ಈಕಿ ಮದುವೆ ಹುಡುಗನ ಅಕ್ಕ. ನೋಡ್ರಿ ಹುಡುಗಿನ ಫುಲ್ ಗ್ರ್ಯಾಂಡಾಗಿ ಇನ್ವೈಟ್ ಮಾಡಕ್ಕಂತಿದ್ವಿ. ಫುಲ್ ಎಲ್ಲರೂ ಪ್ರಿಪ್ರೇಷನ್ ಆಗಿದ್ವಿ. ಸ್ವಲ್ಪ ಜನ ಬಂದಿದ್ರು, ಇನ್ನೂ ಸ್ವಲ್ಪ ಜನ ಬಂದಿದ್ದಿಲ್ಲ. ಯಾರಿದಾರ ಅವರಷ್ಟೇ ಸೇರಿ ಹುಡುಗಿನ ವೆಲ್ಕಮ್ ಮಾಡಕ್ಕಂತೀವಿ ನೋಡ್ರಿ. ಹುಡುಗ ನೋಡಿ ಗೈಸ್ ಫುಲ್ ಪ್ರಿಪೇರ್ ಆಗಿ ಹುಡುಗಿಗೋಸ್ಕರ ಬೊಕ್ಕೆ ಇಟ್ಕೊಂಡು ವೇಟ್ ಮಾಡಕ್ಕಂತಿದ್ನ. ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡಕ್ಕಂತಿದ್ರು ಹಿಂದ್ಗಡೆ.
ನೋಡ್ರಿ ವೆಲ್ಕಮ್ ಮಾಡಿದ್ಮೇಲೆ ನೆಕ್ಸ್ಟ್ ಹುಡುಗಿನ ಬ್ರೈಡ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಮತ್ತೆ ರೆಡಿ ಆಗಬೇಕಲ್ಲ. ಮತ್ತು ಆ ಹುಡುಗಿಗೆ ನೈಟ್ ಎಂಗೇಜ್ಮೆಂಟ್ ಸೀರೆ ಕೊಡ್ತಾರೆ. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡ್ತಿದ್ರು. ಸೊ ಎಲ್ಲರೂ ಒಳಗಡೆ ರೂಮ್ ಕಡೆ ಹೊರಟಿದ್ವಿ. ಗೈಸ್ ನೋಡ್ರಿ ನಮ್ಮ ಅಕ್ಕ ಹೆಂಗ್ ರೆಡಿ ಆಗ್ಯಾಳ. ಇದೆ ನೋಡ್ರಿ ರೂಮು, ಹುಡುಗನ ರೂಮ್ ಇದು, ಹುಡುಗಿ ರೂಮ್ ಆ ಕಡೆ. ಇನ್ನೂ ಫುಲ್ ಪ್ರಿಪರೇಷನ್ ನಡೆಯಕಂತೈತಿ, ಇನ್ನೂ ಯಾರು ಬಂದಿಲ್ಲ. ಏನೋ ಸ್ನ್ಯಾಕ್ಸ್ ತಿಂದು ಬರಕ್ ಹೊಂಟಿವಿ ಗೈಸ್. ಇವಾಗ ಏನ್ ಮಾಡಿದಾರ ನೋಡಂತಡ್ರಿ ಗೈಸ್. ನೋಡ್ರಿ ಸ್ನ್ಯಾಕ್ಸಿಗೆ ಸಮೋಸ, ಅವಲಕ್ಕಿ ಏನೇನೋ ಮಾಡಿದಾರ. ಹೆಂಗ್ ತಿನ್ನಕಂತೈತಿ ನೋಡ್ರಿ ಇದು. ಯಶೋದ ತಿನ್ನು ತಿನ್ನು. ಕಲ್ಪಯಾಮೆ ದಿವ್ಯ ಪರಿಮಳ ಗಂಧಂ ಧಾರಯಾಮೆ ವಸ್ತ್ರಾಭರಣ ದೇವತಾಭ್ಯೋ ನಮಃ ನಾನಾವಿಧ ಮಂತ್ರ ಪರಿಮಳ ಪುಷ್ಪಾಣಿ ಸಮರ್ಪಯಾಮೆ ಅಕ್ಷತಾಂ ಸಮರ್ಪಯಾಮೆ ಅಕ್ಷತಾಂ ಧವಲಾಂ ದಿವ್ಯ ತಲೆತುಂಡಲ ಮಿಶ್ರುತ ಅರ್ಪಯಾಮೆ ಮಹಾಭಕ್ತಾಂ ಪ್ರಸೀದ ಪರಮೇಶ್ವರ ಅಕ್ಷತಾಂ ಸಮರ್ಪಯಾಮೆ. ಓಂ ಶ್ರೀ ವಸ್ತ್ರ. ನೋಡ್ರಿ ಇವ್ರು ಹೆಂಗ್ ರೆಡಿ ಆಗಿದ್ದಾರೆ. ಹೇ ಹಾಯ್ ಮಾಡ್ರಿ. ಹೇ ಗೈಸ್ ಹಾಯ್ ಮಾಡ್ರಿ ಬ್ಲಾಗ್ನಾಗ. ರಚಿತಾರಾಮ್ ನೋಡ್ರಿ ಇಲ್ಲಿಗೆ ಬಂದ್ಬಿಟ್ಟ. ಫೋಟೋಗ್ರಾಫರ್ ಮಾಡ್ತಿದ್ನಲ್ಲ ಆಕಿಗ ರಚಿತಾರಾಮ್ ಅಂದ್ರ ಇಷ್ಟ ರೀ, ಅದಕ್ಕೆ ರಚಿತಾರಾಮ್ ಅಂದ್ವಿ. ಮತ್ತೆ ರಚಿತಾರಾಮ್ ಇಲ್ಲಿಗೆ ಬಂದಾಳಂತ ಬಂದ್ಬಿಟ್ಟಿರಿ. ಅಕ್ಕ ಹಾಯ್ ಮಾಡ. ಹಾಯ್ ಅಪ್ಪಿ ಹಾಯ್ ಮಾಡ. ಅವೆಲ್ಲ ತೋರಿಸ್ತೀನಿ ಗ್ರೂಮ್ನ. ನೋಡ್ರಿ ಹೊರಗಡೆ ಹೊರಗಡೆ ಕುಂದ್ರಿಸಿದಾರ. ಬೆಳಿಗ್ಗೆ ಇಲ್ಲೆಲ್ಲ ಅಂತ ಬೆಳಿಗ್ಗೆ ಇಲ್ಲಿ ನೋಡ್ರಿ ಇವರು ಫೋಟೋ ಶೂಟ್ ಮಾಡಕಂತಾರ, ಫುಲ್ ಕಾಮಿಡಿಯಾಗಿ ಮಾಡಕಂತಾರ. ಹಾ ಬರ್ರಿ ಈ ಸಲ. ಹುಡುಗ ಹುಡುಗಿ ರೆಡಿಯಾಗಿ ಇವಾಗ ಸ್ಟೇಜ್ ಕಡೆ ಹೊರಟಿದ್ರು. ವೆಲ್ಕಮ್ ಸಾಂಗ್ನ ಒಂದು 15 ದಿನ ಮುಂಚೆನೇ ನಮ್ಮ ಅನನ್ಯ ಅಮೂಲ್ಯ ಟೀಮ್ ಅವರು ಪ್ರಾಕ್ಟೀಸ್ ಮಾಡಿದ್ರು. ಅವರು ಫುಲ್ ಪ್ರಿಪೇರ್ ಆಗಿ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ನೋಡ್ರಿ ಅನನ್ಯ ಅಮೂಲ್ಯ ಸಾನ್ವಿ ಅಂಕಿತಾ ಅಂತ ಇವರು ಡ್ಯಾನ್ಸ್ ಮಾಡಕಂತಿದ್ರು. ನೋಡಕಂತಿಲ್ಲ ನೋಡಿ ಎಲ್ಲ ಕ್ಯಾಪ್ಚರ್ ಮಾಡಿದಾಗ ನಾನು ಖುಷಿಯಾಗಿದೆ. ಕೃಷಿ ನಾಕೆ ಎಕ್ಸೈಟ್ ಆಗ್ಯಾಳ ಬೆಂಕಿ.
ರೇಷು ಯಾರು ಬಂದಾರ ನೋಡ್ರಿ ಗೈಸ್, ರೇಷ್ಮಾ ನಾಯಕ್ ಅವರು, ಜ್ಯೋತಿ ನಾಯಕ್ ಅವರು, ಸಾವಿತ್ರಿ ನಾಯಕ್ ಅವರು ಬಂದಿದ್ದಾರೆ. ನೋಡ್ರಿ ಎಷ್ಟು ಫುಲ್ ಗ್ರ್ಯಾಂಡ್ ಆಗಿ ಮಾಡಕಂತಾರ. ಇವರು ಸಾಯಂಕಾಲ ಈಗ 10 ಗಂಟೆಗಿತ್ತು ಗೈಸ್, ಇವಾಗ ಬಂದ ನೋಡ್ರಿ. ಫಂಕ್ಷನ್ ಸ್ಟಾರ್ಟ್ ಆಗಿದೆ ಇವಾಗ ರೀ. ನಿಮ್ಮ ಯಾಕ ಪುಣ್ಯ ಲೇಟಾಗಿ ಸ್ಟಾರ್ಟ್ ಆಗೈತಿ, ಅದು ಬೈಸ್ಕೊಂಡ್ ಅದು ಲೇಟ್ ಆಗೈತಿ. ಇಲ್ಲಾಂದ್ರೆ ನೆಕ್ಸ್ಟ್ ಹೊತ್ತಿಗೆ ಎಲ್ಲಿ ಮುಗಿಸ್ತಿದ್ರ. ಫ್ಲಾಶ್ ಬರೋದಲ್ರಿ ಬರುತ್ತ್ರಿ, ಆದ್ರೆ ಅದು ನೀಟ್ ಕಾಣಲ್ರಿ. ನೋಡ್ರಿ ನಾವು ಒಂದು 15 ಡೇಸ್ ಆದಮೇಲೆ ಎಲ್ಲರೂ ಸೇರಿದ್ವಿ. ಸೊ ಒಂದು ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿ ಫುಲ್ಲು ಡೆಕೋರೇಷನ್ ಚೆನ್ನಾಗಿತ್ತು ಗೈಸ್, ಲೈಟಿಂಗ್ಸಿಂದ. ಸೊ ಅದ್ರ ಮುಂದೆ ನಿಂತು 4 ಜನ ಸೇರಿ ಒಂದು ವಿಡಿಯೋ ಮಾಡಿದ್ವಿ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ ನೋಡಿ ಗೈಸ್. ನೋಡ್ರಿ ಇವ್ರು ಬಂದ್ಬಿಟ್ಟಾರ, ಬರಲ್ಲ ಅಂತೇಳಿ ಬಂದ್ಬಿಟ್ಟಾರ. ನಮ್ಮ ತಮ್ಮ ಬಂದನ್ರಿ ಮೇನ್ ಬರ್ದಾನೆ ಅಂತ. ಚಲೋ ಕಾಣಕತ್ತೀನಿ. ಹಾಂ ಚಲೋ ಅಣ್ಣ. ಇಲ್ಲ ಹಂಗೇನಿಲ್ಲ, ಬ್ಯಾಟ್ರಿ ಲೋ ಆಗೈತೆ ನೋಡಿ. ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬಿಟ್ಟಿನಿ. ಆದ್ರೆ ಬ್ಯಾಟ್ರಿ ಲೋ ಆಗತ್ತೈತೆ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಗೈಸ್ ಇವತ್ತು. ನೋಡ್ರಿ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವಿಲ್ಲಿ ನಮ್ಮದು ಫೋಟೋಶೂಟ್ ವಿಡಿಯೋ ಶೂಟ್ ಮಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಕಂತಿದ್ವಿ, ಫುಲ್ ಕಾಮಿಡಿಯಾಗಿ ಮಾತಾಡ್ಕೊಂತ. ನಾವು 4 ಜನ ಸೇರಿದ್ರೆ ಮುಗೀತು ಗೈಸ್, ಫುಲ್ ನಗದೆ ನಾವು ಯಾವಾಗ್ಲೂ. ಗೈಸ್ ಫಂಕ್ಷನ್ ಮುಗಿರ್ಬೋದು, ಬಟ್ ನಮ್ಮದು ರೀಲ್ಸ್ ಫೋಟೋ ಶೂಟ್ ಮಾಡೋದು ಮಾತ್ರ ಮುಗಿಯೋದಿಲ್ಲ. ನಾವು ಸೇರಿದರೆ ಮುಗೀತು ಕತೆ. ನೋಡ್ರಿ ನಾವು ನಮ್ದ್ರಾಗ ಇದ್ವಿ. ಇವರು ಸಾನ್ವಿ, ಅನನ್ಯ, ಅಮೂಲ್ಯ ಎಲ್ಲರೂ ಸೇರಿ ಕೃಷ್ವಿನ ಆಟ ಆಡ್ಸಕಂತಿದ್ರು. ಕೃಷ್ವಿ ಫುಲ್ ಖುಷಿಯಾಗಿದ್ಲು ಗೈಸ್, ಎಕ್ಸೈಟ್ ಆಗಿದ್ಲಾಕಿ, ಯಾಕಂದ್ರೆ ಫುಲ್ ಲೈಟಿಂಗ್ಸು. ಅನನ್ಯ ಅಮೂಲ್ಯ ನೋಡಿ ಫುಲ್ ಖುಷಿಯಾಗಿದ್ಲು. ಹಾಯ್ ಮಾಡು ಅಂತ ಹೇಳಿದ್ರು, ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಕಂತಿದ್ಲು. ನನ್ನ ಆಕಿ ಊರಾಗಿದ್ದಾಗ ಅಷ್ಟು ಇದನ್ನು ಮಾಡ್ತಿದ್ದಿಲ್ಲ ಗೈಸ್. ಇಲ್ಲಿ ಬಂದಮೇಲೆ ನನ್ನ ದಡ್ಡಿ ಅಂತ ಕರಿತಾಳೆ ಗೈಸ್. ನನಗೆ ಫುಲ್ ಖುಷಿಯಾಗಿ ನನ್ನ ಮಾತಾಡ್ಸಕಂತಿದ್ಲು. ಜೊತೆಗೆ ಫೋಟೋ ಶೂಟ್ ನಡೆಸಿದಾಳೆ ಗೈಸ್. ಇವ್ರು ನೋಡ್ರಿ ಇಲ್ಲೇ ಆಟ ಎಬ್ಸಿದಾರ. ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಇವ್ರು ಇಲ್ಲೇ ಅದಾರ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಾಡ್ರಿ ಎಲ್ಲರೂ. ನೆಕ್ಸ್ಟ್ ಅಲ್ಲಿದ್ರೆ ಯಾರು ನೆಕ್ಸ್ಟ್ ರೆಡಿ ಇರಾರ? ಇವ್ರ 4 ಜನ. ಇವ್ರು ಮತ್ತೆ ಮುಂದೆ ಕೊಟ್ಟ. ಓಕೆ ಆಗ್ಲಿ. ತರ್ಸ್ರಿ, ಯಾರು ಮಾತಾಡೋದೇ ಇಲ್ಲ, ಮಾತಾಡ್ರಿ. ಹಾಯ್ ಹಾಯ್ ಅಂದ್ರ ನೋಡಿ ನಮ್ಮಣ್ಣ ಅಂತ ರಮೇಶ್ ಅಣ್ಣ ಅಂತ ಆಲ್ರೆಡಿ ಮದುವೆ ಆಗಿ ಅವ್ರ ಮಕ್ಕಳಿದಾವೆ. ಅಪ್ಪಿ ನೀ ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ನೀನ್ ಕ್ರಿಯೇಟ್ ಮಾಡ್ಬೋದು. ಹಾ ಯಾವ ಕ್ವಾಲಿಟಿ ಅದಾವ ನಿನ್ನ ಹತ್ರ? ನಿಮ್ ಪರಿಚಯ ಮಾಡ್ಕರಿ. ನಿನ್ನ ಹೆಸರೇನು? ನನ್ನ ಹೆಸರು ಮಹೇಶ್ ಅಂತ. ನಮ್ಮೊಬ್ಬೊಬ್ರು ಬರ್ತಾರ, ಪರಿಚಯ ಮಾಡ. ಎಲ್ಲರೂ ಮಾಡಿಬಿಡ್ತಾನೆ. ಇವ್ರೆಲ್ಲ ಶೂಟ್ ನಡೆಸಿದಾರೆ ಗೈಸ್. ಆಕಿ ಎಷ್ಟು ಇಂಟ್ರೆಸ್ಟ್ ಇಂದ ನೋಡಕಂತ ಓಡ್ರೆ. ಹಂಗೆ ಏನೆಲ್ಲ ಮಾಡಿರ್ಲಿ ನೋಡ್ರಿ ನಂದು ಒಂದು ಫೋಟೋ ಶೂಟ್ ಮಾಡ್ರಿ ಅವ ಸಿಂಗಲ್ ಆಗಿ ಅಂತಂದೆ, ಅದಕ್ಕೋಸ್ಕರ ನಾನು ಸಿಂಗಲ್ ಶೂಟ್ ಮಾಡಕಂತಿದ್ರು. ನೋಡ್ರಿ ನಾನು ಉಟ್ಕೊಂಡಿರೋ ಸೀರೆ ನನ್ನ ಫ್ರೆಂಡ್ ಜಾನು ಕೊಡಿಸಿದ್ದು, ಮತ್ತು ಬ್ಲೌಸ್ ವರ್ಕ್ನ ನಮ್ಮ ಶ್ರುತಿ ಅಂತ ಅವಳು ಹಾಕಿದ್ದಾಳೆ, ನಮ್ಮ ಸಿಸ್ಟರ್. ಕೃಷ್ಣ ನೋಡ್ರಿ ಇವ್ರ ಸಿಸ್ಟರ್ಸ್ ಗೋಲ್ಸ್ ನಡೆಸಿದಾರ. ಫೋಟೋ ಶೂಟ್ ನಡೆಸಿದಾರ ಗೈಸ್. ಅಲ್ಲೆಲ್ಲ ಜನ ಹೋಗ್ತಾ ಇದಾರ. ಖುಷಿ ಆಗ್ಬಿಟ್ಟಿದ್ದಕ್ಕೆ ಫುಲ್. ಆಕಿ ಫುಲ್ ಖುಷಿ ಆಗ್ಬಿಟ್ಟಾಳಲ್ಲ. ಈ ಕಡೆ ಸೈಡಿಂದ ಚೆನ್ನಾಗಿ ಬರಲ್ಲ ವಿಡಿಯೋಸ್. ಏನು ನೋಡ್ರಿ ಗೈಸ್, ಇದು ಹಳೆ ಬುಲೆಟ್ ಯಾಕೆ ಇಟ್ಟಿದಾರ ಅಂತ ನೋಡ್ತಿದ್ದೀರಲ್ಲ, ಇದು ಅವರ ತಾತ ಅವರ ಬುಲೆಟ್ ರೀ. ಅವ್ರ ನೆನಪಿಗೋಸ್ಕರ ಈ ಬುಲೆಟ್ನ
ಈ ಪ್ಲೇಸಿಗೆ ತಂದಿಟ್ಟಿದಾರೆ ನೋಡ್ರಿ. ಅವು ಮದ್ವೆ ಆಗ್ತಿದಾನಲ್ರಿ ಆ ಹುಡ್ಗ ಅವ್ರ ತಾತಂದ ಇದು ಬುಲೆಟ್. ರಮೇಶ್ ಅಣ್ಣ ಅದನಲ್ಲ ಅವ್ರ ತಾತಂದ. ಅವಾಗಿನ ಕಾಲದಾಗೆ ಬುಲೆಟ್ ಓಡಿಸ್ತಿದ್ರು ನೋಡ್ರಿ ಗಾಯ್ಸ್. ಬುಲೆಟ್ ಏನಿದೆ ಅಂತ ಪರಿಚಯ ಮಾಡಿಕೊಡಂತೀನಿ ಬ್ಲಾಗ್ನಾಗ. ಗೈಸ್ ನೋಡ್ರಿ ಊಟಕ್ಕೆ ಇದೇನು ಸ್ವೀಟ್ ಮಾಡಿದಾರ, ಪಾಯಸ ಮಾಡಿದಾರ, ಮೆಣಸಿನ್ಕಾಯಿ ಬಜ್ಜಿ, ಪೂರಿ, ಮತ್ತೆ ಪೂರಿ ಜೊತೆ ಸಾಗು ಊಟ ಮಾಡಕಂತಾರ ಗೈಸ್ ಇವರು. ಇನ್ನು ಏನೇನೋ ಮಾಡಿದಾರ ಆ ಕಡೆ ಸೈಡ್. ಏನಂತ ಏನ್ ಜೊತೆ ಓಕೆ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ ಮತ್ತೆ ಅನ್ನ ಸಾಂಬಾರು ಮೊಸರು ಮಾಡಿದ್ರು. ನಾ ಮೊಸರು ಮಾಡ್ಯಾರ, ನಾನು ಹಚ್ಕೊಂಡಿಲ್ಲ ಗಾಯ್ಸ್. ಉಪ್ಪಿನಕಾಯಿ ಮಾಡಿದಾರ. ಗೈಸ್ ನೋಡ್ರಿ ಪಾನ್ ಮಾಡ್ತಾ ಇದ್ದಾರೆ. ಹೌದಾ ಫ್ಯಾನ್ಸ್ ಅಂತ ಗೈಸ್ ಅವರು. ನೋಡ್ರಿ ಇವಾಗ ಊಟ ಮಾಡಿ ಹೊರಟಿದ್ದೀವಿ. ಬರ್ಲಿ ರಚಿತಾರಾಮ್ ರಚು ಫ್ರೆಂಡ್ಸ್ ನೋಡ್ರಿ ರಚಿತಾರಾಮ್ ಜೊತೆ ಸೆಲ್ಫಿ ತಗೊಳಕ್ ಕುಂತಾಳ. ಕ್ಯೂಟ್ ಕಾಣಕಂತಿಲ್ಲ ನಿಜ. ಸ್ಟೇಜ್ ಮೇಲೆ ಒಂದು ಫೋಟೋ ತಕೊಂಡು ಮನೆಗೆ ಹೋಗ್ಬೇಕು ಗಾಯ್ಸ್. ನೋಡ್ರಿ ಲಾಸ್ಟಿಗೆ ನಮ್ಮ ಗ್ರೂಪ್ನಾಗ ಕರ್ಕೊಂಡೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬಂದೆ. ನೆಕ್ಸ್ಟ್ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಾವು ಮನೆಗೆ ಹೋಗಿ ನೆಕ್ಸ್ಟ್ ಡೇ ತಾಳಿ ಇತ್ತು ಗಾಯ್ಸ್, ಊರಲ್ಲೇ ಇದೆ. ಸೊ ಅದಕ್ಕೋಸ್ಕರ ಆ ವಿಡಿಯೋನ ನಾಳೆ ಹಾಕ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.